ಸೊ ನೀವೇನಾದರೂ ಐಹೊಳೆ ಬಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಬೇಕಾದ ಒಂದು ಪ್ಲೇಸ್ ಅಂದರೆ ಅದು ರಾವಣಫಡಿ ಕೇವ್ ಟೆಂಪಲ್ ಆರ್ ರಾವಣಫಡಿ ರಾಕ್ ಕಟ್ ಶಿವ ಕೇವ್ ಟೆಂಪಲ್. ಇದರಲ್ಲಿ ಏನೇನು ವಿಶೇಷ ಇದೆ ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇದೇ ಥರ ಕಾಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನನ್ನ ಜೊತೆ. ಸೊ ನೀವು ರಾವಣಫಡಿ ಕೇವ್ ಟೆಂಪಲ್ ಹೋಗ್ಬೇಕಂತ ಇದು ದುರ್ಗಾ ಟೆಂಪಲಿಂದ ರೋಡು, ಈ ರೋಡ್ ಕಡೆ ಬಂದು ಇಲ್ಲಿ ಶಿವ ರಾಕ್ ಕಟ್ ಕೇವ್ ಟೆಂಪಲ್ ಅಂತ ಬೋರ್ಡ್ ಕಾಣುತ್ತೆ. ಈ ಬೋರ್ಡ್ ಸ್ಟ್ರೈಟ್ ಹೋದರೆ ನಿಮಗೆ ಆ ಶಿವ ಕೇವ್ ಟೆಂಪಲ್ ಸಿಗುತ್ತೆ. ಸೊ ರಾವಣಫಡಿ ಶಿವ ಕೇವ್ ಟೆಂಪಲ್ ಅಂತ ಅಂದೆ ನಾನು, ನಿಮಗೆ ನೆನಪಿರ್ಬೋದು. ಸೊ ಶಿವ ಕೇವ್ ಟೆಂಪಲ್ ಅಂದರೆ ಇಲ್ಲಿ ಆಬ್ವಿಯಸ್ಲಿ ನಂದಿ ಇರಲೇಬೇಕು. ಸೊ ಒಂದು ಲಾರ್ಜ್ ದೊಡ್ಡದಾದ ನಂದಿನ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಅಲ್ಲಿ ಕಾಣ್ತಿರೋದು ಕೇವ್ ಟೆಂಪಲ್ ಅಂದರೆ ಗುಹಾಂತರ ದೇವಾಲಯ. ಇದನ್ನು ಒಂದೇ ಕಲ್ಲನ್ನು ಕೊರೆದು ಕಟ್ ಮಾಡಿ ಈ ಥರ ಒಂದು ಟೆಂಪಲ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೂ ನೀವು ಒಳಗಡೆ ನೋಡಿದ್ರಂತೂ ಕ್ರೇಜಿ, ಮೈಂಡ್ ಬ್ಲೋ ಆಗಿಬಿಡುತ್ತೆ ನಿಮ್ಮದು. ಆ ಥರ ಕಾರ್ವಿಂಗ್ಸ್ ಇದಾವೆ ಅದರೊಳಗಡೆ. ಬನ್ನಿ ನನ್ನ ಜೊತೆ ತೋರಿಸ್ತೀನಿ. ಬಾ. ಇದು ಶಿವ ಟೆಂಪಲ್ ಆಗಿರೋದ್ರಿಂದ ನಿಮ್ಮ ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಟು ಹೋಗೋದು ಕಲೀರಿ. ರೆಸ್ಪೆಕ್ಟ್ ದ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್. ಸೊ ಫಸ್ಟ್ಲಿ ಈ ಕೇವ್ ಟೆಂಪಲ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಬೋದು. ಒಂದು ಒಳಾಂಗಣ, ಇನ್ನೊಂದು ಹೊರಾಂಗಣ. ಈ ಹೊರಾಂಗಣದಾಗ ಏನೇನದ ಒಂದು ಫಸ್ಟ್ ಕವರ್ ಮಾಡಮ್ಮ. ಸೊ ಫಸ್ಟ್ ಇದು. ಸೊ ದಿಸ್ ಈಸ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ನಟರಾಜ ಕಾರ್ವಿಂಗ್. ಇಡೀ ಜಗತ್ನಾಗ ಎಲ್ಲಿ ಹುಡುಕಿದ್ರು ಇಷ್ಟು ದೊಡ್ಡ ನಟರಾಜ್ ಕಾರ್ವಿಂಗ್ ನಿಮ್ಗೆ ಎಲ್ಲೂ ಸಿಗಲ್ಲ, ಅದು ಈ ಸ್ಟೈಲ್ ಒಳಗೆ. ಸೊ ಈ ನಟರಾಜ ಕಾರ್ವಿಂಗಲ್ಲಿ ಏನು ಸ್ಪೆಷಲ್ ಅಂದರೆ, ಫಸ್ಟ್ ಆಫ್ ಆಲ್ ಇದು ಇಡೀ ಜಗತ್ನಾಗೆ ಲಾರ್ಜೆಸ್ಟ್ ಕಾರ್ವಿಂಗ್. ಅದ್ರ ಜೊತೆಗೆ ನೀವು 3 ಸ್ನೇಕ್ಸ್ ನೋಡ್ಬೋದು. ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು ಸ್ನೇಕ್ಸ್. ಇವು ಅಷ್ಟಭುಜಗಳು ಹೊಂದಿರ್ತಾನೆ ಇಲ್ಲಿ ನಟರಾಜ ಆ್ಯಸ್ ಯೂಶ್ವಲ್. ಆ್ಯಂಡ್ ಇಲ್ಲಿ ಕೊಡ್ಲಿನ ನೋಡ್ಬೋದು. ಹಾಗೆ ಇಲ್ಲಿ 3ನೇ ಕಣ್ಣು, ಮುಂದೆ 3ನೇ ಕಣ್ಣು, ಚಂದ್ರ. ಸೊ ಇದು ಪರ್ಟಿಕ್ಯುಲರ್ ಇಮ್ಮಡಿ ಪುಲಕೇಶಿ ಸ್ಟೈಲ್ ಕ್ರೌನು. ಅದರ ಜೊತೆಗೆ ಇಲ್ಲಿ ಪಾರ್ವತಿ ನೋಡ್ಬೋದು. ಇದು ಆ್ಯಕ್ಚುಲಿ ಷಣ್ಮುಖ, ಬಟ್ ಷಣ್ಮುಖಂದು ಮುಖ ಡೆಸ್ಟ್ರಾಯ್ ಆಗೈತಿ. ಇಲ್ಲಿ ನೋಡ್ರಿ, ಇದು ವೆರಿ ಸ್ಪೆಷಲ್ ಗಣೇಶ. ನೀವು ಇಡಗುಂಜಿ ಒಳಗೆ ಈ ಥರ ನೋಡ್ಬೋದು. ಈ ಥರ ಒಂದು ಸ್ಟೈಲ್ ಗಣೇಶ ಭಾಳ ರೇರ್. ಆ್ಯಂಡ್ ಇಲ್ಲಿ ಸುತ್ತ ಕಾಣ್ತಿರೋದು ಇಲ್ಲಿ ಮತ್ತು ಇಲ್ಲಿ ಕಾಣ್ತಿರೋದು ಬಂದು ಸಪ್ತಮಾತ್ರಿಕೆಯರು. ಇದರಲ್ಲಿ ಇದು ವಾರಾಹಿ ದೇವಿ, ಹಾಗೆ ಇದು ಚಾಮುಂಡ. ಯಾಕಂದರೆ ಇಲ್ಲಿ ನೀವು ಸ್ಕಲ್ನ ನೋಡ್ಬೋದು, ಇದ್ರ ಮೇಲೆ ಸ್ಕಲ್ ಇರೋದು. ಹಾಗೆ ವಾರಾಹಿ ಮಾತಾ, ಇದು ಫೇಸ್ ಸ್ವಲ್ಪ ಕಟ್ ಆಗಿದೆ. ಸೊ ಈಗ ಇದೊಂದು ಮಂಟಪ ಕವರ್ ಆಯಿತು. ಇವಾಗ ನೆಕ್ಸ್ಟ್ ಈ ಸೈಡ್. ಸೊ ಈ ಸೈಡು ಇನ್ನೂ ಟ್ರೈ ಮಾಡ್ತಿದ್ರು ಅನ್ಸುತ್ತೆ, ಬಟ್ ಇಲ್ಲಿ ಯಾವುದೇ ಕಾರ್ವಿಂಗ್ ಸಿಗಲ್ಲ ನಿಮ್ಗೆ. ಬಟ್ ಇಲ್ಲಿ ಮಾರ್ಕಿಂಗ್ಸ್ನ ನೋಡ್ಬೋದು. ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಿಲ್ಲ. ಲೈಕ್ ಅಧೂರ ಆಯ್ತಿದ್ದು, ಹಾಫ್ ಲೆಫ್ಟ್. ಸೊ ದಿಸ್ ಇಸ್ ನಥಿಂಗ್. ಈಗ ಹೊರಾಂಗಣದಾಗಿರೋ ಸ್ಪೆಷಲ್ ಕಾರ್ವಿಂಗ್ಸ್ ಇನ್ನೂ ತುಂಬಾ ಇದಾವೆ, ಅವನ್ನ ನೋಡಂಬರ್ರಿ. ಈ ಕಾರ್ವಿಂಗ್ ಬಂದು ಅರ್ಧನಾರೀಶ್ವರ ಕಾರ್ವಿಂಗ್. ಇಲ್ಲಿ ಮೇಲೆ ತೋರಿಸು. ಸೊ ಹಾಫ್ ಶಿವ, ಇಲ್ಲಿ ಹಾಫ್ ಶಿವ ಹಾಫ್ ಪಾರ್ವತಿ, ಅರ್ಧನಾರೀಶ್ವರ ಫುಲ್ ತಗೋದು. ಅರ್ಧನಾರೀಶ್ವರ ಕಾರ್ವಿಂಗ್. ನೆಕ್ಸ್ಟ್ ಇಲ್ಲಿ ಈ ಸೈಡ್ನು ಇದು ಶಿವನ್ ದ್ವಾರಪಾಲಕ ವಿತ್ ಬ್ಯೂಟಿಫುಲ್ ಸ್ನೇಕ್ ಕಾರ್ವಿಂಗ್ ಇನ್ ಹ್ಯಾಂಡ್. ದೆನ್ ಕಮ್ ದಿಸ್ ಸೈಡ್. ಇದು ಶಿವನ್ ರಾಕ್
ಕೇವ್ ಟೆಂಪಲ್ ಆದರೂ ಕೂಡ ಇಲ್ಲಿ ಹರಿಹರ ಇದ್ದಾರೆ. ಸೊ ದಿಸ್ ಈಸ್ ಹರಿ ಆ್ಯಂಡ್ ದಿಸ್ ಈಸ್ ಹರ. ಲೈಕ್ ಹರಿದು ಕೈಯೊಳಗೆ ಏನೇನಿದಾವೆ ಶಂಖ ಚಕ್ರ ಎಲ್ಲ ನೋಡ್ಬೋದು. ಸೊ ಹರಿಹರ. ಆ್ಯಂಡ್ ಲಾಸ್ಟ್ ಒನ್ ಈಸ್ ವೆರಿ ಸ್ಪೆಷಲ್, ದಟ್ ಈಸ್ ಹೊರಾಂಗಣದ ಗ್ರೇಟೆಸ್ಟ್ ಕಾರ್ವಿಂಗ್ ಅಂದರೆ ಗಂಗಾಧರೇಶ್ವರ ಕಾರ್ವಿಂಗ್. ಇದೂ ಇಡೀ ವರ್ಲ್ಡ್ ಒಳಗೆ ನಿಮ್ಗೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ವಾಟ್ ಸ್ಪೆಷಲ್ ಅಬೌಟ್ ದಿಸ್ ಈಸ್, ಇಲ್ಲಿ ನೋಡ್ಬೋದು ನೀವು ಭಗೀರಥ ಘೋರ ತಪಸ್ಸನ್ನು ಮಾಡೋದು. ಭಗೀರಥ ಸ್ಟೋರಿ ನಿಮಗೆಲ್ಲ ಗೊತ್ತೇ ಇದೆ, ಸೊ ಅದನ್ನು ಹೇಳಕ್ಕೆ ಹೋಗಲ್ಲ ನಾನು. ಭಗೀರಥ ಗಂಗೆ ಸಲುವಾಗಿ ತಪಸ್ಸು ಮಾಡ್ತಾನೆ. ಅವಾಗ ಗಂಗೆ ಧರೆಗೆ ಇಳಿದಾಗ ಆ ಗಂಗೆ ಪಾವರ್ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಶಿವ ಏನು ಮಾಡ್ತಾನೆ, ಜಟೆಯಲ್ಲಿ ಇಟ್ಕೊಳಕ್ಕಂತೇಳಿ ಗಂಗೆನ ಲೈಕ್ ಗಂಗಾಧರೇಶ್ವರ ಅವತಾರ ತೊಗೋತಾನೆ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಗಂಗೆನೇ 3 ಫಾರ್ಮಲ್ಲಿದ್ದಾಳೆ. ಇದು ಇಡೀ ವರ್ಲ್ಡ್ ಒಳಗೆ ಎಲ್ಲೂ ಇಲ್ಲ, ಸಿಂಗಲ್ ಪೀಸ್ ಇದು. ಗಂಗೆ 3 ಫಾರ್ಮ್ಸಲ್ಲಿ ನೀವು ಎಲ್ಲೂ ನೋಡಲ್ಲ. ಸೊ ದಿಸ್ ಈಸ್ ವೆರಿ ಸ್ಪೆಷಲ್. ಆ್ಯಂಡ್ ವಿತ್ ಗಂಗಾಧರ ಯು ಕ್ಯಾನ್ ಸಿ ಪಾರ್ವತಿ ಹಿಯರ್. ಸೊ ದಿಸ್ ಈಸ್ ಅಬೌಟ್ ದಿಸ್ ಕಾರ್ವಿಂಗ್. ಬಟ್ ಆ್ಯಂಡ್ ಹೊರಾಂಗಣದಾಗ ಲಾಸ್ಟ್ಲಿ ನೋಡೋದಾದ್ರೆ ಈ ಗಂಧರ್ವ ಅಥವಾ ಕಿನ್ನರ ಜೋಡಿಗಳನ್ನು ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ there are amazing fish carvings with scale detailing. ಆಮೇಲೆ ಮೀನ ಚಕ್ರ, ಮೋರ್ ಕಪಲ್. ಇದು ಇಷ್ಟು ಸೀಲಿಂಗಲ್ಲಿ ಈ ಥರ ಕ್ರೇಜಿಯಾಗಿ ಕೆತ್ತಿರೋದು ಹೇಳ್ರಿ. ಸೊ ನೆಕ್ಸ್ಟ್ ಈಗ ಒಳಗೆ ಹೋಗಮ್ಮ ಬರ್ರಿ. ಸೊ ಬರ್ರಿ ಈಗ ಹೊರಾಂಗಣ ಕಂಪ್ಲೀಟಾಗಿ ಮುಗೀತು, ಒಳಾಂಗಣ ನೋಡಮ್ಮ. ಸೊ ಫಸ್ಟು ಇದು ಶಿವ ಟೆಂಪಲ್ ಆಗಿರೋದ್ರಿಂದ ಹಿಯರ್ ಈಸ್ ದ ಬಿಗ್ ಶಿವಲಿಂಗ. ಇಲ್ಲಿ ಮಳೆ ಬಂದಿರೋದ್ರಿಂದ ನೀರು ಸೇರೈತಿ. ಶಿವಲಿಂಗ ಮಾತ್ರ ಸಖತ್ತಿದೆ. ಇದು ಅದೇ ಪೂಜೆ ನಡೆಯಲ್ಲ, ಬಿಕಾಸ್ ಇದು ಏನು ಇನ್ಕಂಪ್ಲೀಟ್ ಟೆಂಪಲ್ ಇದು. ಈ ಒಳಾಂಗಣದಲ್ಲಿ ಕೂಡ ನಿಮಗೆ 2 ಮೇಜರ್ ಕಾರ್ವಿಂಗ್ ಸಿಗ್ತಾವ. ಒಂದು ಮಹಿಷಾಸುರ ಮರ್ದಿನಿ. ಈ ಮಹಿಷಾಸುರ ಮರ್ದಿನಿ ಸ್ಮೈಲ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಅದ್ರ ಜೊತೆಗೆ ಇಲ್ಲಿರುವಂಥ ಸಿಂಹ ಕೂಡ ಒಂಥರ ಕ್ಯೂಟಾಗಿ ಕೆತ್ತಿದ್ದಾರೆ. ಇದು ಮಹಿಷನ್ನ ಹಿಡ್ಕೊಂಡಿದ್ದಾಳೆ. ತ್ರಿಶೂಲ ಇಲ್ಲಿ ಪಿಯರ್ಸ್ ಮಾಡೈತಿ. ಸೊ ಇದು ಮಹಿಷಾಸುರ ಮರ್ದಿನಿ. ಇನ್ನೊಂದು ಮೇಜರ್ ಕಾರ್ವಿಂಗ್ ಅಂದ್ರೆ ಇಲ್ಲಿ ಇದು ಆ್ಯಸ್ ಯೂಶ್ವಲ್ ವರಾಹ ಅವತಾರ ಆಫ್ ವಿಷ್ಣು. ಇಲ್ಲಿ ಭೂದೇವಿನ ಭುಜದ ಮೇಲೆ ಕೂಡಿಸ್ಕೊಂಡಿರೋದನ್ನು ನೋಡ್ಬೋದು. ಆ್ಯಂಡ್ ಇಲ್ಲಿ ಆದಿಶೇಷ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನು ಕ್ರೇಜಿ ಇಲ್ಲಿ ಇದೆ ಅಂದರೆ ಅದು ಸೀಲಿಂಗ್. ಸೊ ಸೀಲಿಂಗ್ ಮೇಲೆ ಯು ಕ್ಯಾನ್ ಸಿ ಇಂದ್ರನ ಪರಿವಾರ ಆ್ಯಂಡ್ ಇಂದ್ರಂದು ಐರಾವತ ನೋಡ್ಬೋದು ಕ್ಲಿಯರ್ ಆಗಿ. ಅದ್ರ ಜೊತೆಗೆ ಇದ್ರ ಕೂಡ ಸೀಲಿಂಗ್ ಖತರ್ನಾಕಾಗಿ ಕೆತ್ತಿದ್ದಾರೆ. ಆ್ಯಂಡ್ ಇಲ್ಲಿ ಹರಿನ ನೋಡ್ಬೋದು. ಬಾವಲಿಗಳು ಮನೆ ಮಾಡಿರೋದನ್ನು ನೋಡ್ಬೋದು. ಕೇವ್ ಅಂದರೆ ಆಬ್ವಿಯಸ್ಲಿ ಬಾವಲಿಗಳಿರ್ಲಾರ್ದೆ ಇನ್ಕಂಪ್ಲೀಟ್ ಅಲ್ಲ. ಸೊ ನೋಡ್ರಿ, ಸೊ ಇದು ಪಾಳು ಬಿದ್ದು ಕೇವ್ ಆಗಿರೋದ್ರಿಂದ ಕಾಮನ್ ಆಗಿ ಎಲ್ಲ ಕಡೆ ಬ್ಯಾಟ್ಸ್ ಕಾಣಿಸಿಗ್ತಾವೆ ನಿಮ್ಗೆ. ಸೊ ಇಲ್ಲಿನೂ ನೋಡ್ಬೋದು ಶಿವ ಕೇವ್ ಟೆಂಪಲಲ್ಲಿ ಬಾವಲಿಗಳಿರೋದು. ಸೊ ಇದಿಷ್ಟು ರಾವಣಫಡಿ ಕೇವ್ ಟೆಂಪಲ್ ಬಗ್ಗೆ ಆಯಿತು. ಇವಾಗ ಸ್ವಲ್ಪ ಹೊರಗೂ ಎಷ್ಟು ಚಂದ ಐತೆ ಅಂತ ತೋರಿಸ್ತೀನಿ ಬರ್ರಿ. ಸೊ ನೋಡ್ರಿ ಹೊರಗೆ ಎಷ್ಟು ಬ್ಯೂಟಿಫುಲ್ ಐತಿ. ಇಲ್ಲೊಂದು ಮಂಟಪ ನೋಡ್ಬೋದು, ಇದ್ರ ಜೊತೆಗೆ ಇಲ್ಲೊಂದು ಮಂಟಪ. ಆ್ಯಂಡ್ ಇವೆರಡು ದ್ವಾರಪಾಲ, ಈ ಕೇವಿಗೆ ಕಟ್ಟಿರುವಂಥ ದ್ವಾರಪಾಲ. ಆ್ಯಂಡ್ ಮೇಲೊಂದು ಕಲ್ಲನ್ನು ನೋಡ್ಬೋದು. ಸೊ ಇದನ್ನೆಲ್ಲ ಒಂದೇ ಗುಡ್ಡನ ಕಟ್ ಮಾಡಿದ್ದು. ಸೊ ನಿಮಗೆ ಚಾಲುಕ್ಯರದ ಆರ್ಟಿಷಿಯನ್ಶಿಪ್ ಹೆಂಗಿತ್ತಂತ ಇದರಲ್ಲೇ ತಿಳಿತೈತಿ. ಆ್ಯಂಡ್ ಬರ್ರಿ ಇನ್ನೂ ದೊಡ್ಡದೈತಿದು. ಇನ್ನೂ ಹೊರಗೆ ಹೆಂಗೈತೆ ಅಂತ ತೋರಿಸ್ತೀನಿ.
ಸೊ ಈಗ ಒಂದು ವ್ಯೂ ತೋರ್ಸದ್ದು. ಈಗ ನೋಡ್ರಿ ಎಷ್ಟು ಚಂದ ಕಾಣುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ದಾರಿ ಐತಿ, ಇಲ್ಲಿಂದನೂ ತೋರ್ಸಂಬ. ಆ್ಯಂಡ್ ಇಲ್ಲಿ ನಮ್ಮ ಹುಡುಗ ಹೂವು ಕೊಡಾತನ. ಐ ಲವ್ ದಿಸ್ ಫ್ಲವರ್. ಇದು ಬಂದು ಪ್ಲುಮೇರಿಯಾ, ಇಲ್ಲೇ ಐತಿ. ಸೊ ಆಸ್ಥೆಟಿಕ್ ಆಗಿ ಕಾಣ್ಬೇಕಂದ್ರೆ ಇದು ಕಿವ್ಯಾಗ ಇಟ್ಕೊಳ್ರಿ, ಮತ್ತೆಲ್ಲಿ ಇಟ್ಕೋಬೇಡ್ರಿ, ಕಿವ್ಯಾಗ ಇಟ್ಕೊಂಡು ವಿಡಿಯೋ ಮಾಡ್ರಿ. ಸೊ ಇಲ್ಲಿ ನಮ್ಮ ಹುಡುಗರು ಅದ್ರ ಮೇಲೆ ರಾಕ್ ಮೇಲೆ ಹತ್ತಕ್ಕೆ ಹೊಂಟಾರ. ಸೊ ಆಸ್ ಯು ಕ್ಯಾನ್ ಸಿ ದಟ್ ಗಾಯ್ ಇಸ್ ಚಾಣಕ್ಯ. ಸೊ ಅವ್ನು ಭಾಳ ಸ್ಪೋರ್ಟಿವ್ ಅದನ್ನ, ಹಳ್ಳ್ಯಾಗ ಲೈಕ್ ಹೊಲ್ದಾಗ ಕೆಲಸ ಮಾಡೋದಕ್ಕೆ ಹಿ ಈಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಆಲ್ಸೋ ಕಮ್ ಹಿಯರ್. ಸೊ ಇಲ್ಲಿನೂ ಒಂದು ಶಿವಲಿಂಗ ನೋಡ್ಬೋದು. ಮೋಸ್ಟ್ ಪೀಪಲ್ ಇದು ಮಿಸ್ ಮಾಡ್ತಾರ, ಸೊ ಇದನ್ನ ಮಿಸ್ ಮಾಡಬೇಡ್ರಿ. ಇಲ್ಲಿ ಹಾಫ್ ನಂದಿ ಐತಿ, ಇದು ನಂದಿ ಕೆತ್ತಕ್ಕೆ ಹೋಗಿದ್ರು ಬಟ್ ಕಂಪ್ಲೀಟ್ ಆಗಿಲ್ಲ. ಅದ್ರ ಜೊತೆಗೆ ಇಲ್ಲಿ ಶಿವಲಿಂಗ ನೋಡ್ಬೋದು. ಆ ಶಿವಲಿಂಗಕ್ಕೆ ಅದು ಏನೋ ಬ್ರಹ್ಮ ಸೂತ್ರ ಅಂತ ಏನೋ ಅಂತಾರ, ಅದನ್ನು ಐತಿ. ಸೊ ಇಷ್ಟೇ ನೋಡ್ರಿ, ಇದು ರಾವಣಫಡಿ ಕೇವ್ ಟೆಂಪಲ್. ನೀವೇನಾರ ಐಹೊಳೆಗೆ ಬಂದ್ರೆ ಮಿಸ್ ಮಾಡಬೇಡ್ರಿ. ಹಂಗ ಡೆಕ್ಕನ್ ಬಾಯ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತರೂ ಮರಿಯಂಗೇ ಇಲ್ಲ. ಹೋಗ್ಲಾ?